ಬಗ್ಗೆ ನೀವು ಒಂದು ಲೀಸ್ಟನ್ನ ಬರೆದಿದ್ರೆ ನಾನು ಅವಾಗ ನೋಡಿದೆ ನೀವು ಪಾಪ ಹಿಂಗೆ ಮಾತಾಡೋಕ್ಕಂತ. ಏನಕ್ಕೆ ಈ ಗ್ರಹಣಕ್ಕೂ ಈ ಒಂದು ಇದಕ್ಕೆ ಸ್ವಾಮೀಜಿಗಳು, ಸನ್ಯಾಸಿಗಳು, ರಾಜಕಾರಣಿಗಳದ್ದು ಒಂದು ಸಿ ಡಿ ಹೊರಗಡೆ ಬರುತ್ತೆ ಅಂತ ಪ್ರೆಡಿಕ್ಷನ್ ಮಾಡಿದ್ರಿ. ಇದನ್ನು ನೀವು ಬುಕ್ ಅಲ್ಲಿ ಬರೆದಿದ್ರೆ ನಾನು ನೋಡಿದೆ, ಮೇಕಪ್ ರೂಮಲ್ಲಿ ನೀವು ಎಲ್ಲ ಬರ್ಕೊಂಡಿರೋದನ್ನ ನಾನು ನೀವು ಬರೆದಿರೋದು ಒಂದು. ಇದು ಹೇಗೆ ಮೇಡಮ್ ಅವ್ರು ಬರೆದಿದ್ರೆ ಏನಂತ ಹೇಳ್ತಾ ಇದ್ರಿ ಇದ್ರ ಬಗ್ಗೆ ಗ್ರಹಣದ? ನೋಡಿ, ಇವಾಗ ಇರಿ ಸರ್ ಒಂದು ನಿಮಿಷ. ಫಸ್ಟ್ ಗ್ರಹಣ ಇವಾಗ ಸ್ಟಾರ್ಟ್ ಆಗ್ತಿದೆ, ಚಂದ್ರಗ್ರಹಣ ಸ್ಟಾರ್ಟ್ ಆಗ್ತಿದೆ ಅಂದ್ರೆ ಫಸ್ಟ್ ಡಿಜಿಟಲ್ ಅಂದ್ರೆ ಈ ಡಿಜಿಟಲ್ ಮೀಡಿಯಾಗಳೆಲ್ಲನೂ ಅವಕ್ಕೆ ಬಹಳಷ್ಟು ಅವೆಲ್ಲ ತುಂಬಾ ಫಾಸ್ಟ್ ಆಗ್ತವೆ ಈ ಗ್ರಹಣ ನಡೆಯೋದ್ರಿಂದ, ಕೇತುಗ್ರಸ್ತ ಚಂದ್ರಗ್ರಹಣ ನಡೆಯೋದ್ರಿಂದ. ಇವಾಗ ಉದಾಹರಣೆಗೆ ನೋಡಿ, ನಮ್ಮ ಪ್ರಧಾನಿಯವರು ಈ AI ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಅಂತ ಅದನ್ನ ಬೆಳೆಸೋದ್ರಲ್ಲಿ ಮುಂದೆ ಬಂದಿದ್ದಾರೆ. ಅದು ಬಹಳ ಫಾಸ್ಟ್ ಆಗಿ ಹೋಗುತ್ತೆ. ಈ ಚಂದ್ರಗ್ರಹಣದ ಒಂದು ಛಾಯೆ ಏನಿದೆ ಇದು ನಮ್ಮ ಒಂದು ಹಾಗೂ ಹೋಗು ಪ್ರಪಂಚದಲ್ಲಿ ನಡೆಯೋದನ್ನ ಫಸ್ಟ್ ಹೇಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಹೋಗುತ್ತೆ, ಅದರಲ್ಲಿ ತುಂಬಾ ಮುಂದೆ ಇರ್ತೀವಿ ಅಂತ ಹೇಳುತ್ತೆ. ನಮ್ಮ ಒಂದು ದೇಶ ಮುಂದೆ ಇರುತ್ತೆ. ಮತ್ತೆ ಗುರು ವಕ್ರವಾಗಿರೋದ್ರಿಂದ ಪ್ರಪಂಚದಲ್ಲಿ ಏರಿಳಿತಗಳು ಬಹಳಷ್ಟು ಕಾಣಿಸುತ್ತೆ. ಮತ್ತೆ ಎಲ್ಲೋ ಒಂದ್ ಕಡೆ ಫೈನಾನ್ಸ್ ಪ್ರಾಬ್ಲಮ್ ಜಾಸ್ತಿ ಆಗತ್ತೆ. ಮತ್ತೆ ಚಂದ್ರ ಮತ್ತೆ ಕೇತು ಇರೋದ್ರಿಂದ ನೀರಿನಿಂದ ಬಹಳಷ್ಟು ತೊಂದರೆಗಳು, ನೀರಿನಿಂದ ತೊಂದರೆ, ಹಡಗುಗಳಿಂದ ತೊಂದರೆ, ಮೀನುಗಾರರಿಂದ ಹಿಡಿದು ಪ್ರತಿಯೊಂದು, ಇವಾಗ ಕ್ರೂಸ್ ಆಗಿರ್ಬೋದು, ಎಲ್ಲಿ ಕೆಲಸ ಮಾಡ್ತಿರ್ತಾರೆ ಅವ್ರಿಗೆಲ್ಲರಿಗೂ ತೊಂದರೆ. ಅಂದ್ರೆ ಅದಕ್ಕೆ ಒಂದು ತೊಂದರೆ, ಪ್ರಾಣಾಪಾಯಗಳು, ಕಂಟಕಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತೆ ಧಾರ್ಮಿಕ ಕ್ಷೇತ್ರ ಅಂತ ಹೇಳ್ತೀನಿ. ಧಾರ್ಮಿಕ ಕ್ಷೇತ್ರ ಅಂದರೆ ಮಠಗಳಾಗಿರ್ಬೋದು, ಮಠಗಳು, ಮಸೀದಿಗಳು, ಈ ಏನು ನಮ್ಮ ಒಂದು ಮಠಾಧೀಶರು, ಇಂಥವ್ರಿಗೆಲ್ಲ ಬಹಳಷ್ಟು ತೊಂದರೆಯಲ್ಲಿ ಸಿಕ್ಕಾಕೊಳ್ತಾ ಹೋಗ್ತಾರೆ. ಇದು ರಾಜಕೀಯ ಬೇರೆ, ಆದರೆ ಮಠಾಧೀಶರು, ಸ್ವಾಮೀಜಿಗಳೆಲ್ಲ ಇರ್ತಾರಲ್ಲ, ಅವರೆಲ್ಲ ಸನ್ಯಾಸಿಗಳು, ಇವ್ರಿಗೆಲ್ಲನೂ ಬಹಳಷ್ಟು ತೊಂದರೆ, ಬ್ಲ್ಯಾಕ್ ಮೇಲ್ಸ್ ಆಗೋದು. ಏನಕ್ಕೆ ಅಂದರೆ ನಾನು ಫಸ್ಟೇ ಹೇಳಿದೆ, ಡಿಜಿಟಲ್ಲು, ಈ ಮೀಡಿಯಾ ಇದೆಲ್ಲ ತುಂಬ ಫಾಸ್ಟಾಗಿ ವರ್ಕ್ ಆಗೋದ್ರಿಂದ ಈ ಥರ ಒಂದು ಪ್ರಾಬ್ಲಮಲ್ಲಿ ಸಿಕ್ಕಾಕೊಳ್ತಾ ಹೋಗ್ತಾರೆ. ಅದರಿಂದ ಬ್ಲ್ಯಾಕ್ ಮೇಲ್ಸ್ ಅಂತಂದರೆ ಇವಾಗ ಯಾವುದಾದ್ರೂ ಸಿಡಿಗಳು ಬಿಡುಗಡೆ ಮಾಡೋದು, ಸಿಡಿಗಳು ಬಿಡ್ತೀವಿ ಅಂತ ಬ್ಲ್ಯಾಕ್ ಮೇಲ್ ಮಾಡೋದು, ಇಲ್ಲ ಅವ್ರ ಬಗ್ಗೆ ಕೆಲವೊಂದು ಸ್ವಾಮೀಜಿಗಳ ಬಗ್ಗೆ ಈಚೆ ಕಡೆ ಯಾವುದಾದ್ರೂ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುವಂಥ ಚಾನ್ಸಸ್ಸು ಅತಿ ಹೆಚ್ಚಿರುತ್ತೆ. ಇದನ್ನು ನೋಡ್ಕೊಳ್ಬೇಕಾಗುತ್ತೆ. ಜೊತೆಗೆ ಧಾರ್ಮಿಕ ಕ್ಷೇತ್ರಗಳಲ್ಲಿ ಸೋಂಕು ಅಂದರೆ ಮುಂದೆ ಒಂದು ದಿನ ಈ 3 ತಿಂಗಳಲ್ಲಿ. ಇಲ್ಲ ಮೇಡಮ್, ನೀವು ಹೇಳ್ತಾ ಇರೋದು ಒಂದು ಮಾತು ಹೇಳ್ತೀನಿ ಕೇಳಿ ದಯವಿಟ್ಟು. ಇವಾಗ ಸ್ವಾಮೀಜಿಗಳದ್ದು ಯಾವ್ದಾದ್ರು ಒಂದು CD, ರಾಜಕಾರಣಿಗಳು, ಅಧಿಕಾರಿಗಳು ಈ ಥರದ್ದು ಬರುತ್ತೆ ಅಂತ ಹೇಳ್ತೀರಾ. ಇದಕ್ಕೆ ಕಾರಣ ಏನು? ಯಾವ ಗ್ರಹಗಳಿಂದ ಹಿಂಗಾಗುತ್ತೆ? ಯಾಕೆ ಇದು ಹಿಂದಿನಿಂದಲೂ ನಡೀತಾ ಇದೆ, ಇತ್ತೀಚೆಗೆ ಜಾಸ್ತಿ ಆಗ್ತಿರೋದನ್ನು ನೀವು ಪ್ರೆಡಿಕ್ಷನ್ ಮಾಡಿದಿರಾ? ಯಾಕೆ ಇದನ್ನ ತುಂಬಾ ದೊಡ್ಡ ಸ್ವಾಮೀಜಿ ಯಾರು ಬರ್ಬೋದಾ, ನಾರ್ಮಲ್ ಯಾರು ಬರ್ತಾರಾ? ಏನಕ್ಕೆ ಇದನ್ನ ಪ್ರೆಡಿಕ್ಷನ್ ಮಾಡ್ತಾ ಇದ್ರ? ದೊಡ್ಡ ಸ್ವಾಮೀಜಿ ಆಗಿರ್ಬೋದು, VIP ಆಗಿರ್ಬೋದು, ಇದು ತುಂಬಾ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತೆ. ಯಾಕೆ ಅಂತಂದ್ರೆ ನೋಡಿ, ಇದೇ ಸೂರ್ಯ ಸಿಂಹ ರಾಶಿ ಅಂತ ಹೇಳಿದೆ, ಇದೇ ಸೂರ್ಯ ಮಕರ ಮತ್ತು ಕುಂಭದಲ್ಲಿ, ಇವಾಗ ಕುಂಭದಲ್ಲಿ ಸಂಚರಿಸ್ತಾ ಇದ್ದಾನೆ. ಆಲ್ರೆಡಿ ನಾನು ಪ್ರೆಡಿಕ್ಷನ್ ಕೊಟ್ಟಿದ್ದೆ, ಮಕರ ಮತ್ತೆ ಕುಂಭ ಮತ್ತೆ ಮೀನದಲ್ಲಿ ಶನಿ ಇರ್ತಾನೆ. ಶನಿ ಜೊತೆಗೆ ಸೂರ್ಯ ಮಿಂಗಲ್ ಆಗ್ತಾರೆ. ಈ ಶನಿ ಜೊತೆ ಸೂರ್ಯ ಮಿಂಗಲ್ ಆದಾಗ ಬಹಳಷ್ಟು ಸರ್ಕಾರದಲ್ಲಿ ರಾಜಕೀಯದಲ್ಲಿರೋರು ತುಂಬಾ VIPs, ಇವ್ರಿಗೆಲ್ಲ ತೊಂದರೆ. ಅದರಲ್ಲಿ ಈ ಮಠಾಧೀಶರು, ಮಠಾಧ್ಯಕ್ಷರು ಇವರೆಲ್ಲ ಕೂಡ ಬರ್ತಾರೆ. ನಾನೊಂದು ಹೇಳ್ತೀನಿ ಕೇಳಿ. ಇವಾಗ ನೀವು ಅಲ್ಲಿ ಬರ್ದಿದ್ರಿ, ಅನ್ಯಾಯಕ್ಕೆ ನ್ಯಾಯ ಸಿಗುತ್ತೆ, ನ್ಯಾಯಕ್ಕೆ ಅನ್ಯಾಯ ಸಿಗುತ್ತೆ ಅಂತ ಬರ್ದಿದ್ರ. ಅದು ಹೇಗೆ? ಆಮೇಲೆ ಇವಾಗ ಸೂರ್ಯ ಮತ್ತು ಶನಿ ಸಿಕ್ಕಿದಾಗ ಗೌರ್ಮೆಂಟಲ್ಲಿ ಯಾರು ಆಫೀಸರ್ ಅರೆಸ್ಟ್ ಆಗ್ತಾರಾ, ಇಲ್ಲ ತೊಂದರೆ ಆಗುತ್ತಾ, ಇಲ್ಲ ಎನ್ಕೌಂಟರ್ ಆಗುತ್ತಾ? ಇವಾಗ ನಾವು ಹೇಳ್ದಂಗೆ 1 ಮತ್ತು 8 ಅಂದರೆ 28ರಲ್ಲಿದೆ, 1 ಶೂಟ್ ಆಗ್ತೈತೆ, ವಾರ ಆಗ್ತೈತೆ. ಈ ಸರಿ ವಾರ ಭೂಕಂಪ ಆಕ್ಸಿಡೆಂಟ್ ಆಗುತ್ತೆ. ಇವತ್ತು ಕೂಡ ಹೆಲಿಕಾಪ್ಟರ್ ತೊಂದರೆ ಆಗಿದೆ. ಇಲ್ಲಿ ಅಧಿಕಾರವನ್ನು ಯಾರು ಕಳ್ಕೊತಾರ? ಯಾರು ದೊಡ್ಡ ಡಿಪಾರ್ಟ್ಮೆಂಟ್ ಅವರು, ದೊಡ್ಡ ಸ್ಥಾನದವರು? ಇಲ್ಲ ನಮ್ಮಲ್ಲಿ ಇದೆಲ್ಲ ಆದ್ಮೇಲೆ ರಾಜಕೀಯ ಬದಲಾವಣೆ ಕಂಡು ಬರ್ತೈತೆ, ಅದು ಕೂಡ ಏನಾದ್ರು ಚೇಂಜಸ್ ಆಗ್ಬೋದಾ? ರಾಜಕೀಯ ಬದಲಾವಣೆ ಆಗುತ್ತೆ. ಮತ್ತೆ ದೊಡ್ಡ ನ್ಯೂಸ್ ಯಾವ್ದಾದ್ರು ಒಂದು, ಈ ನೋಡಿ ಈ ಮಾರ್ಚ್ ತಿಂಗಳಲ್ಲಿ ಯಾವ್ದಾದ್ರು ಒಂದು ನ್ಯೂಸ್ ವೈರಲ್ ಆಗುತ್ತೆ, ಅದು ಕರ್ನಾಟಕದ ಆಗುತ್ತಾ? ಇಲ್ಲ ಇವತ್ತು ವರ್ಲ್ಡ್ ಬೆಚ್ ಬೀಳ್ತೈತೆ ವಾರದು, ಇದು ವಾರ ವರ್ಲ್ಡ್, ಕರ್ನಾಟಕ ಪ್ರಪಂಚನೇ ಬೆಚ್ ಬೀಳ್ತೈತೆ. ಇದನ್ನ ನಾನು ಒನ್ ಮಂತ್ ಬ್ಯಾಕ್ ಹೇಳಿದ್ದೆ. ನಾನು ಪ್ರಪಂಚದಲ್ಲಿ ಯಾವುದೇ ಮೂಲೆಯಲ್ಲಾಗಿರ್ಬೋದು ಬಹಳಷ್ಟು ನೋವಾಗುವಂತ ಸಂಗತಿಗಳು, ವಾರ ಆಗುವಂಥದ್ದು, ಧರ್ಮದ ವಿಚಾರದಲ್ಲಿ ಗಲಾಟೆ ಆಗುವಂಥದ್ದು, ಅದೇ ರೀತಿ ತಂದೆ ಮಕ್ಕಳನ್ನ ಸಾಯಿಸೋದಾಗಿರ್ಬೋದು, ಮಕ್ಕಳು ತಂದೆನ ಕೊಲೆ ಮಾಡೋದಾಗಿರ್ಬೋದು, ಈ ತರ ಎಲ್ಲ ನಡೆಯುತ್ತೆ. ಯಾರಾದ್ರೂ ದೊಡ್ಡ VIP-ಗೆ ತುಂಬಾ ತೊಂದರೆ ಆಗುತ್ತೆ ಅಂತ ಹೇಳಿದೆ. ಸೊ ಅದೆಲ್ಲ ನಡೀತಾ ಬರ್ತಾ ಇದೆ, ನಾವು ಆಲ್ರೆಡಿ ನೋಡ್ತಾ ಬರ್ತಾ ಇದ್ದೀವಿ. ಇಡೀ ವರ್ಲ್ಡ್ ಅಲ್ಲಿ ಯಾರು ಕೂಡ ಅಸ್ಟ್ರಾಲಜರ್ ಹೇಳಿರಲ್ಲ, ಖಂಡಿತ ಕೂಡ ನಾವು ಮತ್ತೆ ಮೀತಾ ಪ್ರೆಡಿಕ್ಷನ್ ಮಾಡಿದ್ದು ಇದು 28ನೇ ತಾರೀಕು ಇಲ್ಲ 1ನೇ ತಾರೀಕು ಆಗುತ್ತೆ ಅಂತ ಹೇಳಿದ್ವಿ. ನೀವು ಕೂಡ ಫಸ್ಟ್ ನೀವೇ ಪ್ರೆಡಿಕ್ಷನ್ ಮಾಡಿದ್ರಿ. ಏನು ಅನ್ನಿಸ್ತು ಇದನ್ನ ಪ್ರೆಡಿಕ್ಷನ್ ಮಾಡಿದಾಗ? ಈ ನಾವು ಹೇಳಿ ಡೇಟ್ಗೆ ಇದಾಗ್ತಿದೆಯಲ್ಲ ಅನ್ನೋದು ನಮಗೆ ಬೆಚ್ಚ ಬೀಳೋ ಅಂತ ಒಂದು ಇದಾಗ್ತಿದೆ. ಯಾಕಂದ್ರೆ
ನಾವು ಎಲ್ಲೋ ಒಂದು ಸಬ್ಜೆಕ್ಟ್ನ ನಾವು ಹೇಳಿರ್ತೀವಿ ಹೀಗೆ ಆಗುತ್ತೆ ಅಂತ, ಅದು ನಡೆದಾಗ ನಮ್ಮಯ್ಯ ಜುಮ್ ಅನ್ಸುತ್ತೆ. ಪ್ರಪಂಚದಲ್ಲಿ ನಾವು ಹೇಳಿದ್ ನಡೀತಿದೆಯಲ್ಲ ಇದು ಸತ್ಯ ಘಟನೆ ಅಂತ ನಮ್ಮ ಕಣ್ಮುಂದೆ ನಮಗೆ ಬಂದಾಗ ನಮ್ಮಯ್ಯ ಜುಮ್ ಅನ್ಸುತ್ತೆ. ಪಕ್ಕ ಅನಿಸ್ತಿದೆ. ಇದರಲ್ಲಿ ಇವಾಗ ಫೋನ್ ಎತ್ಕೊಂಡ್ರೆ ಅದಕ್ಕಿಂತ ಮುಂಚೆ ಯಾವ ರಾಶಿಗೆ ತುಂಬ ಅಪಾಯ ಇದೆ ಇದರಿಂದ ತುಂಬಾ ಅಪಾಯ ಅಂದ್ರೆ ಮೊದಲಿಗೆ ಸಿಂಹರಾಶಿ. ಸಿಂಹರಾಶಿಗೆ ತುಂಬಾ ಅಪಾಯ. ರಾಶಿಯಲ್ಲೇ ಗ್ರಹಣ ನಡೀತಾ ಇರೋದ್ರಿಂದ, ಅದು ಕೇತು ಇದ್ದು ಚಂದ್ರನ ಜೊತೆ ಕೇತು ಜೊತೆ ಗ್ರಹಣ ನಡೀತಾ ಇರೋದ್ರಿಂದ ಸಿಂಹರಾಶಿ ಅಷ್ಟಮದಲ್ಲಿ ಶನಿ, ಅವನು ಅಷ್ಟಮದಲ್ಲಿ ಶನಿ ಇರೋದ್ರಿಂದ 8ನೇ ಮನೆ, ಯಾಕಂದರೆ 6ನೇ ಅವನಾಗಿ ಅವನು 8ನೇ ಮನೇಲಿ ಇರ್ತಾನೆ. ಮತ್ತು ಅಲ್ಲಿಂದ 4ನೇ ಮನೆ. ಬಹಳಷ್ಟು ತೊಂದರೆಯನ್ನು ಪಡುವಂಥವ್ರು ಸಿಂಹರಾಶಿಯವರಾಗಿರ್ತೀರ. ಯಾರ್ಯಾರೆಲ್ಲ ಸಿಂಹರಾಶಿಯವರು ಇದ್ದೀರಾ ಅವ್ರು ತುಂಬ ಕೇರ್ಫುಲ್ ಆಗಿರಬೇಕಾಗತ್ತೆ. ಯಾಕಂದರೆ ಒಂದು ತೊಂದರೆ ಅಂದರೆ ಏನೋ ಕ್ಯೂರ್ ಮಾಡ್ಕೊಳ್ಬೋದು, ಆದರೆ ಸಿಂಹರಾಶಿಯವ್ರಿಗೆ ನೋಡಿ, ಯಾರ್ಯಾರು ಇವಾಗ ನಾನು ಒಂದು 10 ಟಾಪಿಕ್ಸ್ ಹೇಳಿರ್ತೀನಿ, ಅದರಲ್ಲಿ ಸಿಂಹರಾಶಿಯವ್ರಿಗೆ ಒಂದು ತೊಂದರೆ ಆದರೂ ಅವ್ರ ಲೈಫಲ್ಲಿ ನಡೆದಿರುತ್ತೆ. ಮೊದಲಿಗೆ ಏನಪ್ಪ ಅಂತಂದರೆ ಅವ್ರ ಮನೇಲಿ ಯಾರಿಗಾದ್ರೂ ಆರೋಗ್ಯ ತಪ್ಪೋದು, ತುಂಬ ಬೇಕಾಗಿರೋರನ್ನ ಸಿಂಹರಾಶಿಯವರು ಸಡನ್ನಾಗಿ ಕಳ್ಕೊಳ್ಳೋ ಅಂಥದ್ದು, ಮತ್ತು ಅವ್ರಿಗೆ ವೈರಾಗ್ಯ ಉಂಟಾಗೋದು, ಮತ್ತು ಕೆಲಸಕ್ಕೆ ಏನು ಹೋಗ್ತಿರ್ತಾರೆ ಆ ಕೆಲಸದಿಂದ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು, ಗಂಡ ಹೆಂಡತಿ ಮಧ್ಯೆ ಜಗಳ ಸ್ಟಾರ್ಟ್ ಆಗೋದು, ಕೆಲವೊಂದು ಕಡೆ ಡೈವರ್ಸ್ಗಳು, ಬಿಟ್ಟು ಹೋಗುವಂಥದ್ದು ಇವೆಲ್ಲ ಆಗುತ್ತೆ. ಮತ್ತು ಆಕ್ಸಿಡೆಂಟ್, ಅಪಘಾತಗಳು ಅತಿ ಹೆಚ್ಚಾಗುತ್ತೆ. ಯಾವತ್ತಾದರೂ ಒಂದಿನ ಸಿಂಹರಾಶಿಯವರು ಯಾವುದಾದ್ರೂ ಒಂದು ಇದೇ ರೀತಿ ಸಿಂಹರಾಶಿಯಲ್ಲಿ ಯಾರಾದ್ರೂ ದೊಡ್ಡ VIP ಗಳಿದ್ದು ರಾಜಕಾರಣಿಗಳಿದ್ರೆ ಅವ್ರಿಗೂ ಕೂಡ ಈ ಬ್ಲ್ಯಾಕ್ ಮೇಲ್ ಅಂತ ನಾವು ಏನು ಹೇಳ್ತೀವಿ ಆ ಥರದ ಒಂದು ಸಂಕಷ್ಟದಲ್ಲಿ ಒಳಪಡುವಂಥ ಚಾನ್ಸಸ್ಸು ಅತಿ ಹೆಚ್ಚಾಗಿರುತ್ತೆ. ಇದರಿಂದ ಮುಂದೆ ಯಾವತ್ತಾದ್ರೂ ಒಂದಿನ ದುರ್ಘಟನೆಗಳು ಕೂಡ ನಡೆಯುತ್ತೆ. ತುಂಬ ಹೆಸರು ಮಾಡಿರೋರಾದರೆ ಮಾಧ್ಯಮಗಳಲ್ಲಿ ಕೂಡ ವೈರಲ್ ಆಗುವಂಥ ಚಾನ್ಸಸ್ಸು ಅತಿ ಹೆಚ್ಚಿರುತ್ತೆ. ಅಂದರೆ ಹನಿ ಟ್ರಾಪ್ ಜಾಸ್ತಿ ಆಗ್ತದೆ. ಹನಿ ಟ್ರಾಪ್ ಅಂದರೆ ಭಾಳ ವಿಶೇಷ. ಈ ವರ್ಲ್ಡಲ್ಲಿ ಒಂದು ಫೇಮಸ್ ಆಗೈತೆ, ಹೆಣ್ಮಕ್ಳು ಸಣ್ಣ ಮಕ್ಕಳು ಕಬಾಬ್ ಮಾಡ್ಕೊಂತಿದ್ರು ಅಂತ ನನಗೆ ಅದೆಲ್ಲ ಗೊತ್ತಿಲ್ಲ. ಇದು ವರ್ಲ್ಡಲ್ಲಿ ಇದು ಯಾಕೆ ಮೇಡಮ್ ಇದನ್ನ ಪ್ರೆಡಿಕ್ಷನ್ ಮಾಡಿದ್ರಿ ಈ ಸರಿ? ಇದನ್ನೇ ಕಾನ್ಸೆಪ್ಟೇ ತಗೊಂಬಂದಿದ್ರೆ ನೀವು? ಅದ್ರಲ್ಲೂ ಸಿಂಹರಾಶಿಯವ್ರಿಗೆ ನೋಡಿ, ಕುಂಭರಾಶಿಯವ್ರಿಗೆ ತುಂಬಾ ಯೋಗ ಅಂತ ಹೇಳ್ತೀವಿ. ಆದರೆ ಎಲ್ಲೋ ಒಂದ್ ಕಡೆ ಅವ್ರಿಗೂ ಕೂಡ ಕಷ್ಟ ತಪ್ಪಿದ್ದಲ್ಲ. ಕುಂಭರಾಶಿಯವ್ರಿಗಾಗಿರ್ಬೋದು ಈ ಮಾರ್ಚ್ ತಿಂಗಳಲ್ಲಿ ಅತಿ ಹೆಚ್ಚು ಗಂಡಾಂತರ. ಇವಾಗ ಏನಾಗತ್ತೆ ಅಂದ್ರೆ 1 ತಿಂಗಳಿಂದ ಇದು ಪ್ಲಾನ್ ನಡೀತಾ ಇರುತ್ತೆ. ಇವಾಗ ಗ್ರಹಣ ನಡೀತಿದೆ, ಗ್ರಹಣ ಬಿಡಿ, ಗ್ರಹಗಳು ಬದಲಾಗಿದ್ದಾವೆ. ಯಾವಾಗ ಸೂರ್ಯ ಶನಿ ಒಟ್ಟಾಗ್ತಾರೋ ಅವಾಗೆಲ್ಲ ವೈರಲ್ ಆಗುತ್ತೆ. ಅಂದ್ರೆ ಕೊಲೆ ಆಗುತ್ತಾ, ಮರ್ಡರ್ ಆಗ್ತಾವಂತದ್ದು, ತುಂಬಾ ದೊಡ್ಡ ಒಂದು ಇವಾಗ ಏನಂದ್ರೆ ತುಂಬಾ ದೊಡ್ಡ ವ್ಯಕ್ತಿಗಳಿಗೂ ಇವಾಗ ಒಂದೇ ರಾಶಿ ಇರುತ್ತೆ. ಈ ರೌಡಿಸಮ್ ಮಾಡೋರು ಅವ್ರಿಗೂ ಕೂಡ ಇದೇ ರಾಶಿ ಇರುತ್ತೆ, ಯಾಕಂದ್ರೆ ಅವರು ಮನುಷ್ಯರು. ಅಂಥವ್ರು ಎಲ್ಲೋ ಒಂದ್ ಕಡೆ ಎನ್ಕೌಂಟರ್ ಆಗೋದು ಅಥವಾ ಅವರು ಒಳಗಡೆ ಜೈಲ್ಗೆ ಹೋಗೋ ಅಂಥದ್ದು, ತುಂಬಾ ವರ್ಷ ಬರ್ದಿರೋದು ಇದು ಆಗತ್ತೆ. ಕೆಲವೊಬ್ಬರಿಗೆ ತುಂಬಾ ವರ್ಷದಿಂದ ಯಾರೆಲ್ಲ ಒಳಗಡೆ ಅರೆಸ್ಟ್ ಆಗಿರ್ತಾರೆ, ಜೈಲಲ್ಲಿ ಇರ್ತಾರೆ, ಅವ್ರಿಗೆ ಬೇಲ್ ಕೂಡ ಆಗ್ಬಿಡುತ್ತೆ. ನೀಚಭಂಗ ರಾಜಯೋಗ ಆಗುತ್ತೆ. ಇದೆಲ್ಲವೂ ಆಚೆ ಇದ್ದವ್ರು ಒಳಗೆ ಹೋಗ್ತಾರೆ, ಒಳಗಡೆ ಆಚೆ ಬರ್ತಾರೆ. ಊಹೆ ಮಾಡಕ್ಕಾಗಲ್ಲ. ಅನ್ಎಕ್ಸ್ಪೆಕ್ಟೆಡ್. ದರ್ಶನ್ ಪ್ರಜ್ವಲ್ ರೇವಣ್ಣಗಳಲ್ಲಿ ಬೇಲ್ ಸಿಕ್ತಂಗೆ, ಅವ್ರಿಗೆಲ್ಲ ಬೇಲ್ ಸಿಕ್ದಂಗೆ ಆ ತರ ನೆನ್ಸ್ಕೊಳಕ್ಕಾಗ್ತಲ್ಲ.